ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ನೋಡಿದೆ. ಹಿಂದಿ ಮೋಟೋಲಾಗರ್ ದ UK07 ರೈಡರ್ ಅಂತೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಿಂದಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಮೋಟೋಲಾಗರ್, ಸಾರಿ ಪಕ್ಕ ಗೊತ್ತಿರುತ್ತೆ. ಸೊ ಯಾರು ಅಂತೇಳಿ, ಬಾಬು ಭಯ್ಯ ಅಂತೇಳಿ ಮೋಟೋಲಾಗರ್. ಇದರಲ್ಲಿ ಯೂಟ್ಯೂಬರ್ಸಲ್ಲೇ ಟಾಪ್ ಲೆವೆಲಿಗೆ ಇದ್ದ ಮೋಟೋಲಾಗರು ದ UK07 ರೈಡರ್ ಅಂತೇಳಿ. ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ರು. ಇಲ್ಲಿಗೆ 7 ತಿಂಗಳಾಯ್ತು ಅವ್ರು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. 7 ಮುಂಚೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು. ಇಲ್ಲ ಅಂದರೆ ವಾರಕ್ಕೆ ಒಂದು 3-4 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಪ್ರತಿ ಒಂದು ವಿಡಿಯೋನೂ 200-300ಕ್ಕೆ ಮಿಲಿಯನ್ ಗಂಟಲೆ ವಿಡಿಯೋಗಳು ಓಡ್ತಾಯಿದ್ವು. ಬಟ್ 7 ತಿಂಗಳಿಂದ ಒಂದು ವಿಡಿಯೋನೂ ಸಹ ಇದ್ದಿಲ್ಲ. ಸೊ ನಾನು ನೋಡ್ತಾ ಇದ್ದೆ, ಯಾಕೋ ಅಪ್ಲೋಡ್ ಮಾಡ್ತಾ ಇಲ್ಲಲ್ಲ ಅಂತ ಅಂದ್ಕೊಂಡೆ. ನಾನು ಮುಂಚೆ ಎಲ್ಲ ಕೆಲವೊಂದು ವಿಡಿಯೋಗಳು ನೋಡಿದ್ದೀನಿ ಅವ್ರದ್ದು. ಹೀರೋಯಿಂದ ಬಂದಂಥ ವ್ಯಕ್ತಿ ಅವರು. KTM ಬೈಕಿಂದ ಸ್ಟಾರ್ಟ್ ಮಾಡಿದ ಜರ್ನಿ. ಅವ್ರ ಮನೆಯಲ್ಲಿ 9 ಸೂಪರ್ ಬೈಕ್ ಕಲೆಕ್ಷನ್ ಇಟ್ಟಿದ್ದು, ಹಾಗೆ 6 ಕಾರ್ಗಳನ್ನ ಮೇಂಟೈನ್ ಮಾಡ್ತಿದ್ರು. ಅದರಲ್ಲಿ ಒಂದು ಸೂಪರ್ ಕಾರ್ ಲ್ಯಾಂಬೋರ್ಗಿನಿ ಇಟ್ಟಿದ್ರು. ಭಾಳ ಕಷ್ಟದಲ್ಲಿ ಬೆಳೆದಂಥ ವ್ಯಕ್ತಿ ಇವತ್ತು ಒಂದು 7 ತಿಂಗಳ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನಿಜವಲ್ಲ, ಅದನ್ನು ನೋಡಿ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ, ಲೈಫ್ ಇಷ್ಟೇನಾ ಅಂತ ಅನ್ಸೋಗ್ಬಿಡ್ತು. ಸೊ ಹೊರಗಿನವರು ಧೋಖ ಮಾಡೋದನ್ನ ನೋಡಿರ್ತೀವಿ, ಬಟ್ ಮನೆಯವರೇ ಅಂದರೆ ಮನೆಯವರು ಅಂದರೆ ಸಂಬಂಧಿಕರಲ್ಲ ಫ್ರೆಂಡ್ಸ್. ಸಂಬಂಧಿಕರು ಮೋಸ ಮಾಡಿರೋದನ್ನು ನಾವು ನೋಡಿರ್ತೀವಿ. ಬಟ್ ಹೆತ್ತ ತಂದೆ ತಾಯಿ, ಸೊ ಹೆತ್ತ ತಂದೆ ತಾಯಿನೇ ಮಗನ್ನ ಈ ಲೆವೆಲಿಗೆ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ಸ್ಟೋರಿ ನೋಡಿ ಎಷ್ಟು ಬೇಜಾರಾಯಿತು ಅಂದರೆ, ಜೀವನದಲ್ಲಿ ನಂಬಿಕೆ ಅನ್ನೋದು ಇದೇನಾ ಇಲ್ಲ ಸತ್ತೋಗಿದೆ ನಾನು ಲೆಕ್ಕಕ್ಕಾಗೋಗ್ಬಿಡ್ತು. ಅವರು ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತಾರೆ. ಆ ವಿಡಿಯೋನ ಎಷ್ಟು ಗೊತ್ತಾ, 2 ಗಂಟೆ 15 ನಿಮಿಷ 19 ಸೆಕೆಂಡ್ ವಿಡಿಯೋ ಹಾಕಿರೋದು. ಅದರಲ್ಲಿ 3/4 ಗಂಟೆ ವಿಡಿಯೋ ನೋಡಿದೆ. ಅದಾದಮೇಲೆ ಫೋನ್ ಮಾಡಿ ನೋಡಿದೆ. ವಿಡಿಯೋ ಎಂಡಲ್ಲಿ ಒಂದು ಮಾತು ಹೇಳಿದ್ರು, ನಿಜವಲ್ಲೂ ಅದನ್ನು ನೋಡಿ ಕಣ್ಣ ನೀರು ಬಂತು. ಬೈ ಚಾನ್ಸ್ ನಾನೇನಾದರೂ ಇದ್ದರೆ ಅಂದರೆ ನೆಕ್ಸ್ಟ್ ನಾನು ಎಲ್ಲಾದರೂ ನಿಮಗೆ ಏನಾದರೂ ಕಂಡ್ರೆ ಸಿಕ್ಕರೆ ಏನು ಮಾತಾಡೋಕೆ ಹೋಗ್ಬಿಟ್ರೆ ಜಸ್ಟ್ ಒಂದು ಹಗ್ ಮಾಡಿರಿ ಅಂತ ಹೇಳಿದರು. ನಿಜವೂ ಅದನ್ನು ಕೇಳಿ ಮನಸ್ಸಿಗೆ ಎಷ್ಟು ಇದಾಯಿತು ಅಂದರೆ, ಮನುಷ್ಯ ಎಷ್ಟು ಹೊರಗಿನವ್ರು ಯಾರೋ ಮೋಸ ಮಾಡೋದನ್ನ ಹೆಂಗೋ ತರ್ಕೊಂಬಿಡ್ಬೋದು ಜೀವನದಲ್ಲಿ. ಬಟ್ ತಂದೆ ತಾಯಿ ಒಂದು ವಾಡಿಕೆ ಇದೆ ಗೊತ್ತಾ, ಅಪ್ಪಿ ಮನುಷ್ಯನಿಗೆ ತಂದೆ ಕೆಟ್ಟವನು ಸಿಗ್ಬೋದು. ವಿಡಿಯೋ ಮಾಡೋಣ ಅಂತ ಮನೆಯಿಂದ ಗೋಪುರ ಹಾಕೊಂಬಂದರೆ ಯಾಕೆ ಇವತ್ತು ಗೋಪುರನೇ ಕೈ ಕೊಡ್ತಾಯಿದೆ. ನೀವು ನಂಬಲ್ಲ, 1 ಕಿಲೋಮೀಟ್ರ್ ಬಂದಿಲ್ಲ, ಅಲ್ಲೇ 4 ಸರಿ ಗೋಪುರ ಆಫ್ ಆಯಿತು. ಅದರೊಟ್ಟಿಗೆ ಅದೇ ಆನ್ ಆಗ್ತಾಯಿದೆ, ಏನಾಗ್ತಾಯಿದೆ ಅನ್ನೋ ಗೊತ್ತಿಲ್ಲ. ಸೊ ಏನೋ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿರ್ತೀವಿ, ಅವಾಗೇ ಕೈ ಕೊಡುತ್ತೆ ನಮಗೆ. ಒಂದು ಫ್ಲೋ ಅಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ನಿಮ್ಮ ಹತ್ರ ಅನಿಸಿಕೆಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಕರೆಕ್ಟ್ ಟೈಮಿಗೆ ಆಫ್ ಆಗ್ತಾಯಿದೆ. ನೋಡಿ ಇವಾಗ ಮಾತಾಡ್ತಾ ಇದ್ದೆ, ಅಲ್ಲಿಂದ ಇಲ್ಲಿ 500 ಮೀಟ್ರ್ ಬಂದು ವಿಡಿಯೋ ಮಾಡೋಣ ಅಂತ ಬಂದರೆ ಬ್ಯಾಟ್ರಿ ಲೋ ಅಂತೇಳಿ ಗೋಪುರ ಕೈ ಕೊಡ್ತಾ ಇದೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಮನೆಯಿಂದ ನೀವು ನಂಬಲ್ಲ, ಎಲ್ಲಿದ್ದೀನಿ ಗೊತ್ತಾ, ಎಲ್ಲಪ್ಪ KV ಸಮುದಾಯ ಭವನದ ಹತ್ರ ಇದ್ದೀನಿ. ಮನೆಯಿಂದ 1 ಕಿಲೋಮೀಟ್ರ್ ಬಂದಿಲ್ಲ, ಆಲ್ರೆಡಿ ಒಂದು 5-6 ಸರಿ ಆಫ್ ಆಯಿತು. ನೋಡಿ ಸಾಕಾಗೋಯ್ತು. ಇವಾಗ ನೋಡ್ತೀನಿ ಬ್ಯಾಟ್ರಿ ಲೋ ಅಂತ ಬರ್ತಾಯಿದೆ. ಬಟ್ ಆನ್ ಮಾಡಿದ್ರೆ 88% ಬ್ಯಾಟ್ರಿ ತೋರಿಸ್ತಾ ಇದೆ. ಡೆಲಿಕೇಟ್ ಆಗ್ತಾಯಿದೆ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರಲ್ಲ, ಅದು ಶುಕ್ರವಾರ ತನಕ ನಾನು ಮಾಡಿದ್ದು. ಶುಕ್ರವಾರ ಗೋಪುರ ಯಾಕೋ ಹೆವಿ ಹ್ಯಾಂಗ್ ಆಯಿತು, ಗೋಪುರ ವರ್ಕೇ ಆಗ್ತಿದ್ದಿಲ್ಲ. ಶುಕ್ರವಾರ UK07 ರೈಡರ್ ಹಾಕಿದ್ದು ಬಾಬು ಭಯ್ಯ. ಆ ವಿಡಿಯೋಗೆ ನನ್ನ ಅನಿಸಿಕೆಗಳು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಬಟ್ ಗೋಪುರ ಕೈ ಕೊಡ್ತಾ ಹೊತ್ತು, ಹಾಗಾಗಿ ರಿಟರ್ನ್ ಹಾಗೆ ಮನೆಗೆ ಹೋದೆ. ಇವತ್ತು ಭಾನುವಾರ ವಿಡಿಯೋ ಮಾಡ್ತಾಯಿದ್ದೀನಿ. ಜಸ್ಟ್ 1 ದಿವಸದಲ್ಲಿ ಏನೇನೋ ಆಗೋಗ್ಬಿಡ್ತು ಲೈಫಲ್ಲಿ. ಸೊ ನಮ್ಮ ಲೈಫಲ್ಲಲ್ಲ, UK07 ರೈಡರ್ ಅವ್ರ ಲೈಫಲ್ಲಿ. ಅವರು ಶುಕ್ರವಾರ ವಿಡಿಯೋ ಹಾಕಿದಾಗ ಪ್ರೆಸೆಂಟ್ ನೀವು ಹೋಗಿ ಹುಡುಕಿರೋ ಸಿಗೋಲ್ಲ ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಯಾಕಂದರೆ ಯೂಟ್ಯೂಬು ಅವ್ರ ವಿಡಿಯೋನ ಡಿಲೀಟ್ ಮಾಡಿದೆ. ಸಮ್ ರೀಸನ್ಸ್, ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಅಂತ ಅದಕ್ಕೆ ಹೇಳೋದು. ಅಲ್ಲಿ ಏನು ಬೇಕಾದ್ ಮಾಡೋಕ್ಕಾಗಲ್ಲ. ಸೊ ಯೂಟ್ಯೂಬು ಆ ವಿಡಿಯೋನ ಡಿಲೀಟ್ ಮಾಡಿದೆ. ಇವಾಗ ನೀವು ಹುಡುಕಿದ್ರೂ ಸಿಗೋಲ್ಲ. ಶನಿವಾರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮನೇಲಿ ಸ್ವಲ್ಪ ಕೆಲಸ ಇರೋದಕ್ಕೆ ಮಾಡೋಕ್ಕಾಗಲಿಲ್ಲ. ಶನಿವಾರ ಸಾಯಂಕಾಲ ಹತ್ತತ್ರ ಒಂದು 7 ಗಂಟೆ ಹಿಂಗೆ ಬಾಬು ಭಯ್ಯ ಲೈವ್ ಬಂದರು. ಸೊ ಅದನ್ನು ನಾನು ಲೈವ್ ನೋಡೋಕ್ಕಾಗಲಿಲ್ಲ. ಅದು ಆಮೇಲೆ ಒಂದೊಂದೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೊಡ್ಬೇಕು ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ನೋಡಿ ಶಾಕ್ ಆಗೋಯ್ತು ಗುರು. ನಾನು ಒಬ್ಬ ಮನುಷ್ಯ ಟೆನ್ಷನ್ನಿಗೆ ಹೋದರೆ ಏನೇನು ಅನುಭವಿಸ್ತಾನೆ ಅಂತೇಳಿ ಅಪ್ಪ ಲೈವಲ್ಲಿ ಹಾಕ್ಸಿಕೊಂಡಿರೋದು ಪುಣ್ಯಾತ್ಮ. ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ತೀನಿ, ಮನುಷ್ಯ ಸಾಯೋಷ್ಟು ಧೈರ್ಯದಲ್ಲಿ 1% ಇದ್ದರೆ ಜೀವನನೇ ಮಾಡ್ಬೋದು ಅಂತೆ. ಬಟ್ ನಾವು ಸಾಯಬೇಕಂತ ಏನಾರು ಡಿಸೈಡ್ ಮಾಡಿದ ಅಂದರೆ ಅದರಲ್ಲಿ 1% ಇದ್ದರೆ ಇಡೀ ಜೀವನನೇ ಮುಗಿಸ್ಬಿಡ್ಬೋದು ಅಂತೆ. ಸುಮ್ಮನೆ ಯಾವುದೇ ಒಬ್ಬ ಮನುಷ್ಯ ಸಾಯೋಕ್ಕೆ ನಿರ್ಧಾರ ಮಾಡಲ್ಲ. ನಿರ್ಧಾರ ಮಾಡಿದ ಮೇಲೆ ನಂತರ ಮಾಡೋದೇ ಇಲ್ಲ. ಯಪ್ಪ ನಿಜವಾಗ್ಲೂ ಅದನ್ನು ನೋಡಿ ಶಾಕ್ ಆಗೋಯ್ತು. ನಿಮಗೆ ಆ ವಿಡಿಯೋದಲ್ಲಿ ಏನು ಮಾತಾಡಿದೆ ನೆನಪಿಲ್ಲ ಶುಕ್ರವಾರ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ನನ್ನ ಮನಸ್ಸಲ್ಲಿರೋ ಅನಿಸಿಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನ್ನ ಮನಸ್ಸಲ್ಲ, ಇದು ಎಲ್ಲರ ಮನಸ್ಸಲ್ಲಿ ಬಂದಿದೆ. ಎಲ್ಲರೂ ಹೇಳ್ತಾರೆ ದುಡ್ಡು 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 ಅಂತಾರೆ. ಬಟ್ ದುಡ್ಡು ಮಾಡಿರೋರು ಎಲ್ಲರೂ ಏನು ಕೇಳ್ತಾರೆ ಗೊತ್ತಾ, ನೆಮ್ಮದಿ ಬೇಕಂತಾರೆ. ನೆಮ್ಮದಿ ಅಂತೇಳಿ ದುಡ್ಡು ಹೆಂಗೋ ಮಾಡಿಬಿಡ್ಬೋದು ಫ್ರೆಂಡ್ಸ್. ನೆಮ್ಮದಿ ಎಲ್ಲರಿಗೂ ಸಿಗಲ್ಲ. ಅದು ನಿಜವಾಗ್ಲೂ ಹಣೆ ಬರೋದಲ್ಲಿ ಬರೆದಿರಬೇಕು, ಇಲ್ಲ ಅದೃಷ್ಟ ಇರಬೇಕು. ಇಂಡಿಕೇಟರ್ ಹಾಕಮ್ಮ ತಾಯಿ. ದುಡ್ಡು ಮಾಡಿದವರೆಲ್ಲ ನೆಮ್ಮದಿ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಅದು ಭಾಳ ಸುಳ್ಳು. UK07 ರೈಡರ್ ಬಾಬು ಭಯ್ಯ
ಸೊ ಅವರೊಂದು ಸೇನೆ, ಬ್ರೋಸೇನಾ. ಸೊ ಬ್ರೋಸೇನಾ ಅಂತ ಕರೀತಾರೆ. ಅವ್ರು ಎಲ್ಲೇ ಹೋದ್ರೂ ಬ್ರೋಸೇನಾ ಅಂತ ಕರೀತಾರೆ. ಆ ಮನುಷ್ಯ ಎಲ್ಲಾದರೂ ಒಂದು ಜಸ್ಟ್ ಒಂದು ಮೀಟಪ್ ಅಂತ ಏನಾದರೂ ಬಂದಿದ್ದಾರೆ ಅಂತ ಗೊತ್ತಾದರೆ ಸಾಕು, ಮಿನಿಮಮ್ 1000, 2000, 3000 ಜನ ಗಂಟಲೆ ಸೇರ್ತಾರೆ ಫ್ರೆಂಡ್ಸ್. ಅವರಿಗೆ ಅಷ್ಟು ಕ್ರೇಜ್ ಇರೋ ಮನುಷ್ಯ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರು, ಕೋಟ್ಯಾಂತರ ರೂಪಾಯಿ ಕಷ್ಟಪಟ್ಟು ಮಾಡಿದ್ದಾರೆ ಪಾಪ, ಸುಮ್ಮನೆ ಅಂತ ಅಲ್ಲ. ಒಬ್ಬ ಜೀರೋಯಿಂದ ಬಂದಂಥ ಒಬ್ಬ ವ್ಯಕ್ತಿ ಅಮೌಂಟ್ ದುಡಿತಾನೆ ಅಂದರೆ, ಕೋಟಿಗಳೇ ದುಡಿತಾನೆ ಅಂದರೆ ಅದ್ರ ಎಫೆಕ್ಟ್, ಅದ್ರ ಹಿಂದೆ ಎಫೆಕ್ಟು ಸಿಕ್ಕಾಪಟ್ಟೆ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಭಾನುವಾರ ವಿಡಿಯೋ ಮಾಡೋಣ ಅಂತ ಬಂದೆ. ಇವತ್ತು ನನ್ನ ಗೋಪ್ರೋ ಬ್ಯಾಟ್ರಿ ಯಾಕೋ ಹೊಗೆ ಹಾಕ್ಸ್ಕೊಂಡಿದೆ. ಟೋಟಲಾಗಿ ಗೋಪ್ರೋ ಜೊತೆ ಬಂದಿದ್ದು ಒಂದು ಬ್ಯಾಟ್ರಿ, ಅದಾದಮೇಲೆ ಒಂದು ವೈಟ್ ತಗೊಂಡಿದ್ದೆ. ಬಟ್ ಇವಾಗ ಅದು ಹೊಗೆ ಹಾಕ್ಸ್ಕೊಂಡಿದೆ. ಬ್ಯಾಟ್ರಿ ಲೋ ಅಂತೇಳಿ ಆಟೋಮೆಟಿಕ್ ಗೋಪುರ ಆಫ್ ಆಗ್ತಾಯಿದೆ. ಸೊ ಸ್ವಲ್ಪ ಸ್ಪೀಡಾಗಿ ಮಾತಾಡ್ಬಿಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಈ ಗೋಪುರ ಹಾಕೊಂಡೋಗಿದ್ದೇವೆ, ನೀವು ನಂಬಲ್ಲ. ಮತ್ತೆ ರಿಟರ್ನ್ ಮನೆಗೆ ಬಂದು ಮತ್ತೆ ಗೋಪುರನ ಚಾರ್ಜ್ ಮಾಡಿದ್ದೀನಿ, ಫುಲ್ ಚಾರ್ಜ್ ಮಾಡಿದ್ದೀನಿ. ಆದರೂ ಗೋಪುರ ಯಾಕೋ ಬ್ಯಾಟ್ರಿ ಹೋಗಿದೆ. ಸೊ ನಿಜವಾಗ್ಲೂ ಶುಕ್ರವಾರ ಅರ್ಧ ಮಾತಾಡಿದ್ದೆ, ಇವತ್ತು ಅರ್ಧ ಮಾತಾಡಿದೆ. ಈಗ ಒಂದು 2 ತಾಸು ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನು ಮಾತಾಡ್ಬೇಕು ಅಂತ, ಯಾಕಂದರೆ ಒಂದು ಫ್ಲೋ ಒಳಗೆ ಮಾತಾಡ್ತಾ ಇರ್ತೀವಿ. ಅದು ಗೋಪುರ ಆಫ್ ಆಗಿರೋದಕ್ಕೆ ನೆಕ್ಸ್ಟ್ ಏನು ಮಾತಾಡ್ಬೇಕು ಅಂತ ನೆನಪಿಲ್ಲ. ವಿಡಿಯೋ ಎಂಡ್ ಮಾಡಿಬಿಡ್ತೀನಿ, ಯಾಕಂದರೆ ಗೋಪುರ ನಿಲ್ಲಲ್ಲ, ಬ್ಯಾಟ್ರಿ ಹೋಗ್ತಾ ಇದೆ ಇದು. ಸೊ ಗೋಪುರ ಮತ್ತೆ ಇವಾಗ ಆಫ್ ಆಗುತ್ತೆ. ಹಾಗಾಗಿ ಜಲ್ದಿ ಆದಷ್ಟು ಬೇಗ 1 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬಿಡ್ತೀನಿ. ಸೊ ಒಂದು ಕ್ಲಿಯರಿಟಿ ಏನು ಕೊಡ್ತೀನಿ ಅಂದರೆ, ಅವ್ರು ಹೇಳಿದ ಪ್ರಕಾರ ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ದುಡ್ಡಿನಿಂದ ಹೋಗೋದು ಬಿಡ್ರಿ, ಸಂಬಂಧಗಳನ್ನ ಉಳಿಸ್ಕೊಳ್ರಿ. ಮನುಷ್ಯ ನೆಮ್ಮದಿಯಾಗಿದ್ದರೆ ಸಾಕು, ಜೀವನ ಇದ್ದರೆ ಸಾಕು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ದುಡ್ಡಿನಿಂದ ಹೋಗೋದು ಬಿಡ್ರಿ. ಅವ್ರ ಲೈಫ್ ಅವ್ರು ಹೋಗ್ತಾ ಇದಾರೆ, ಹೋಗ್ಲಿ ಬಿಟ್ಬಿಡ್ರಿ. ಜೀವನದಲ್ಲಿ ಕಾಂಪಿಟೇಷನ್ ಇರಬೇಕು, ಒಳ್ಳೇದಕ್ಕಿರ್ಬೇಕು. ದುಡ್ಡಿನ ವಿಚಾರದಾಗ ದಯವಿಟ್ಟು ಯಾರು ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ನೆಮ್ಮದಿ ಒಂದು ಸರಿ ಹೋಯ್ತು ಅಂದರೆ ಮುಗೀತು. ನಿಜವಾಗ್ಲೂ ಅವರು ಲೈವ್ ಆಕ್ಸಿಡೆಂಟ್ ಆಗಿರೋದು ನೋಡ್ಬಿಟ್ರೆ ಮನುಷ್ಯನಿಗೆ ಅವರಿಗೆ ನಿಜವಾಗ್ಲೂ ಇನ್ನೊಂದು ಜನ್ಮಾನ ಸಿಕ್ಕಿದೆ. ಇನ್ಮೇಲಾದರೂ ಸ್ವಂತಕ್ಕೋಸ್ಕರ ಬದುಕಿದ್ರೆ ಸಾಕು, ಬಿಟ್ಬಿಡು ಹೋಗಿ. ಇವಾಗ ಆಗಿದ್ದಾಯಿತು ಹೋಯ್ತು, 12 ಮಾಡ್ಕೊಂತ ಕೂತ್ಕೊಂಡ್ರೆ ಜೀವನ ಆಗಲ್ಲ. ಆಗಿದ್ದಾಯಿತು ಹೋಯ್ತು ಅಂತ ಹೇಳ್ಬೇಕು. ಇನ್ಮೇಲೆ ತನಿಗೋಸ್ಕರ ಬದುಕೊಂಡು ಕಲ್ತ್ರೆ ಮನುಷ್ಯ ಉದ್ಧಾರ ಆಗ್ತಾನೆ. ಇದಾದಮೇಲೂ ಅವರಿಗೋಸ್ಕರ ಮತ್ತೆ ಇದು ಮಾಡ್ಕೊಂತ ಹೋದ್ರೆ ಇನ್ನೂ ಸ್ವಲ್ಪ ಇದಾಗ್ಬಿಡುತ್ತೆ ಮೈಂಡು. ಅಷ್ಟೆಲ್ಲ ಆದ್ರೂ ಜೀವ ಉಳಿಸಿದಾನೆ ದೇವರು. ಸೊ ಇನ್ನೊಂದು ಆಫರ್ ಕೊಟ್ಟಿದ್ದಾನೆ. ಸೊ ನೀನು ಜೀವನ ಮಾಡು, ನೀನು ಜೀವನದಲ್ಲಿ ಇನ್ನೂ ಏನಾದರೂ ಸಾಧನೆ ಮಾಡು ಅಂತೇಳಿ. ಪಕ್ಕ 0ಇಂದ ಕೋಟಿ ಸಂಪಾದನೆ ಮಾಡಿರೋರಿಗೆ ಮತ್ತೆ 0ಇಂದ ಕೋಟಿ ಸಂಪಾದನೆ ಮಾಡೋದು ದೊಡ್ಡ ವಿಚಾರನೇ ಅಲ್ಲ. ಇದನ್ನೆಲ್ಲ ಟೆನ್ಷನಿಂದ ಹೊರಗೆ ಬಂದು ಆದಷ್ಟು ಬೇಗ ಮತ್ತೆ ಮುಂಚಿನ ಹಿಂಗೆ ಮೋಟೋಲಾಗ್ ಸ್ಟಾರ್ಟ್ ಮಾಡಿ, ಒಳ್ಳೆ ಹೆಸರು ಮಾಡಲಿ, ಒಳ್ಳೆ ದುಡ್ಡು ಮಾಡಲಿ. ಮತ್ತೆ ಗೋಪುರ ಆಫ್ ಆಯಿತು. ಸೊ ಮತ್ತೆ ರಿಕವರ್ ಆಗಿ ಮೋಟೋಲಾಗ್ ಸ್ಟಾರ್ಟ್ ಮಾಡಲಿ, ಒಳ್ಳೆ ಜೀವನನ ಲೀಡ್ ಮಾಡಲಿ. ಟೆನ್ಷನ್ ಬಿಟ್ಟು ನೆಮ್ಮದಿ ಜೀವನ ಮಾಡೋ ಬಗ್ಗೆ ಯೋಚನೆ ಮಾಡಿ ಆರಾಮಾಗಿರ್ರಿ. ಇದ್ದುದ್ರಲ್ಲಿ ಖುಷಿಯಾಗಿರೋದು ಕಲಿಯೋಣ, ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಒಂದೇ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಒಬ್ಬ ಮನುಷ್ಯನ ಈ ಲೆವೆಲಿಗೆ ತಗೊಂಡೋಗುತ್ತೆ ಅಂದರೆ ನಿಜವೂ ನಾವಿನ್ನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತೇಳಿ ನಮಗೆ ಯೋಚನೆ ಆಗ್ತಾಯಿದೆ. ಒಂದು ಏನೋ ದೊಡ್ಡವರಾಗಿ ಸಣ್ಣ ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೊಂಡು ತಿದ್ಕೊಂಡು ಹೋದರೆ ಜೀವನ ಆಗೇ ಆಗುತ್ತೆ. ಸೊ ಮನೋಜ್ ಡೇ ಅವ್ರದ್ದು ಒಂದು ವಿಡಿಯೋ ನೋಡಿದೆ, ಇನ್ಫ್ಲುಯೆನ್ಸರ್ ಅವರು ಸಹ. ಸೊ ಅವರು ಸಹ ತಮ್ಮ ಲೈಫ್ ಸ್ಟೋರಿನ ಆದಷ್ಟು ಒಂದು 2-3 ನಿಮಿಷ ಹೇಳಿದ್ದಾರೆ. ಸೊ ನಂದು ಸಹ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದು, ನಮ್ಮ ಲೈಫಲ್ಲೂ ಬಂದು ಎಲ್ಲದನ್ನೂ ಸಾಲ್ವ್ ಮಾಡಿದೆ. ಅದನ್ನ ಆನ್ಲೈನೆಲ್ಲ ತರೋಕ್ಕೆ ಹೋಗಲಿಲ್ಲ, ನಾವು ಬಗೆಹರಿಸ್ಕೊಂಡ್ವಿ. ಒಳ್ಳೆ ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಡಿಸಿಷನ್ ಅದಕ್ಕೆ ಹೇಳ್ತಿರೋದು, ಖುಷಿಯಾಗಿದ್ದಾಗ ಯಾರಿಗೂ ಮಾತು ಕೊಡೋಕೆ ಹೋಗಬೇಡಿ, ಸಿಟ್ಟಲ್ಲಿದ್ದಾಗ ಡಿಸಿಷನ್ ತಗೊಳಕ್ಕೆ ಹೋಗಬೇಡಿ ಅಂತ ಒಂದು ಮಾತಿದೆ. ಸೊ ಖುಷಿಯಾಗಿದ್ದಾಗ ಹಂಗೆ ಮಗ ಅಂತ ಯಾರಿಗೂ ಮಾತು ಕೊಡೋಕೆ ಹೋಗಬೇಡಿ. ಭಾಳ ಡಿಪ್ರೆಷನಿಗೆ ಹೋದಾಗ ಯಾವುದೇ ರೀತಿ ಡಿಸಿಷನ್ ತಗೊಳಕ್ಕೆ ಹೋಗಬೇಡಿ. 1 ಗಂಟೆ ಸುಮ್ಮನೆ, ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಬಿಡುತ್ತೆ. ಅರ್ಧ ಗಂಟೆ ಸುಮ್ಮನೆ ಹೋಗ್ಬಿಡಿ, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮ ಲೈಫು ನಮ್ಮ ಕೈಯಲ್ಲಿದೆ. ಬಾಳಿದವನು ಬಾಳಿ ಅನ್ನೋಂಥ ಸುಮ್ಮನೆ ಹೇಳಿಲ್ಲ. ತಾಳ್ಮೆ ಇದ್ದರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೋದು. ಸೊ ಆದಷ್ಟು ಬೇಗ ರಿಕವರ್ ಆಗಿ ಮತ್ತೆ ಸಾಧನೆ ಮಾಡಲಿ, ನೆಮ್ಮದಿ ಜೀವನ ಅನುರಾಗ್ ಅವರಿಗೆ ಸಿಗಲಿ ಅಂತ ಆಶಿಸ್ತೇನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.